ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಕುಮಾರ್ ಗಂಗೊಳ್ಳಿ. ಮೂಲತಃ ನಾನು ಶುಶ್ರೂಷಕ, ನರ್ಸ್. ಈ ಶುಶ್ರೂಷಕರಿಗೂ ಮತ್ತು ಫಿಸಿಯೋಥೆರಪಿಗೂ ಅವಿನಾಭಾವವಾದ ಒಂದು ಸಂಬಂಧ ಇರ್ತದೆ. ಯಾಕಂದರೆ ನಾವು ರೋಗಿಗಳನ್ನು ಶುಶ್ರೂಷೆ ಮಾಡ್ತಾ ಇರುವಾಗ ಅವರಲ್ಲಿ ಹಲವಾರು ನೋವುಗಳು, ನ್ಯೂನತೆಗಳನ್ನು ನೋಡ್ತೇವೆ. ಒಂದನೇದಾಗಿ ನಾವು ಮೆಡಿಸಿನ್ನಲ್ಲಿ ಗುಣಪಡಿಸ್ಬೋದು, ಆಮೇಲೆ ಸರ್ಜರಿಯಲ್ಲಿ ಗುಣಪಡಿಸ್ಬೋದು. ಹಾಗೆ ಫಿಸಿಯೋಥೆರಪಿ ಮೂಲಕ ಹಲವಾರು ರೋಗಿಗಳನ್ನು ಗುಣಪಡಿಸಿದ ಕೆಲವು ಸಾಂದರ್ಭಿಕ ನನ್ನಲ್ಲಿದೆ. ಒಬ್ಬ ರೋಗಿ ನನ್ನ ಹತ್ರ ಬಂದು ನನಗೆ ಹ್ಯಾಂಡ್ ತುಂಬ ಪೇಯ್ನ್ ಬರ್ತಾ ಇದೆ ಅಂತ ಹೇಳ್ದ. ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಕಾರ್ಡಿಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ನಾನು ಅವರನ್ನು ಹೈಯರ್ ಹಾಸ್ಪಿಟ್ಲಿಗೆ ಕಳಿಸಿದೆ. ಅವನು ಹೆಚ್ಚು ಕಡಿಮೆಯಲ್ಲಿ 30,000-40,000 ರೂಪಾಯಿ ಖರ್ಚು ಮಾಡಿದರು. 30,000-40,000 ರೂಪಾಯಿ ಖರ್ಚು ಮಾಡಿದ ಮೇಲೆ ಅವ್ರಿಗೆ ಗುಣಮುಖವಾಗಲಿಲ್ಲ. ಅದನ್ನು ನಮ್ಮ ಟ್ರೀಟ್ಮೆಂಟಿಂದ ಯಾವುದೇ ಗುಣಮುಖವಾಗಲಿಲ್ಲ. ಅವರು ಕಾರ್ಡಿಯಾಕ್ ಪ್ರಾಬ್ಲಮ್ ಅಂತೇಳಿ ಹಲವಾರು ಸಾವಿರ ರೂಪಾಯಿ ಖರ್ಚು ಮಾಡಿದರು. ಆಮೇಲೆ ಒಂದಿನ ನಾನೇನು ಹೇಳಿದೆ, ಎಕ್ಸಲೆಂಟ್ ಫಿಸಿಯೋ ಕೇರ್ ಇದೆ, ಅಲ್ಲಿ ನೀವು ಹೋಗಿ, ಅಲ್ಲಿ ಡಾಕ್ಟರ್ ಸುಭಾಷಿಣಿ ಅಂತ ಇರ್ತಾರೆ ಅಂತೇಳಿ ನಾನು ಅವ್ರ ಹತ್ರ ಕಳಿಸ್ಕೊಟ್ಟಾಗ ಅವರಿಗೆ ಒಂದು ಉತ್ತಮವಾದ ಒಂದು ಫಿಸಿಯೋಥೆರಪಿ ಕೊಟ್ಟು ಅವರನ್ನು ಗುಣಪಡಿಸಿದ್ದಾರೆ. ಇದೇ ಒಂದು ಕೆಲವು ದಿನಗಳ ಹಿಂದೆ ಅವರನ್ನು ಭೇಟಿ ಮಾಡಿದಾಗ ಅವರು ನನಗೆ ತುಂಬ ಥ್ಯಾಂಕ್ಸ್ ಹೇಳಿದರು. ನೀವು ನನಗೆ ಫಿಸಿಯೋಥೆರಪಿ ತಗೊಳ್ಳಿ, ಇದರಿಂದಾಗಿ ನಾನು ಗುಣಮುಖ ಆಗಿದೆ ಅಂತ ಹೇಳಿದ್ದನ್ನು ಕೇಳಿ ನನಗೆ ತುಂಬ ಆನಂದವಾಯಿತು, ಖುಷಿಯಾಯಿತು. ಯಾಕಂತ ಹೇಳಿದರೆ ಎಲ್ಲ ರೋಗಗಳು ಮೆಡಿಸಿನಿಂದಾಗಲಿ ಸರ್ಜರಿಯಿಂದಾಗಲಿ ಆಗೋದಿಲ್ಲ. ನಮಗೆ ಪ್ರಾಯಶಃ ಒಂದು ಚಿಕಿತ್ಸೆಯಾದ ಫಿಸಿಯೋಥೆರಪಿಯಿಂದ ಇದು ಗುಣಮುಖವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲರೂ ಹೇಳಿದ್ದಿಷ್ಟೇ, ಫಿಸಿಯೋಥೆರಪಿ ತಗೊಳ್ಳಿ. ನಿಮ್ಮಲ್ಲಿ ಏನೇ ನೋವುಗಳಿದ್ದರೂ, ಕೈ ಬರೋದು, ಕಾಲಿರಬಹುದು, ಗಂಟಿನ ಸಮಸ್ಯೆ ಇರಬಹುದು, ಚೆಸ್ಟಿದು ಏನಾದರೂ ಎಫೆಕ್ಟ್ ಇರ್ಬೋದು, ಇದನ್ನು ನೀವು ಫಿಸಿಯೋಥೆರಪಿಯಿಂದ ಉತ್ತಮವಾಗಿ ಗುಣಪಡಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಿಜಿಯಾಲಯ. A gentle space